ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಆನೇಕಲ್ನಲ್ಲಿ ಕಬಡ್ಡಿ ಹಬ್ಬವನ್ನು ಸೇರಿ ಆನೇಕಲ್ ಪಟ್ಟಣದಲ್ಲೇ ಈ ಟೂರ್ನಿಮೆಂಟ್ ಮಾಡಬೇಕು ಅಂತ ಏನು ಇವರು ಇಚ್ಛಿಸಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಹುಟ್ಟುಹಬ್ಬದ ಪ್ರಯುಕ್ತ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ಶಿವಣ್ಣವರಿಗೆ ಮತ್ತು ನಮ್ಮ ಬಳಗದ ವತಿಯಿಂದ ಮತ್ತು ಆನೇಕಲ್ ಜನತೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ. ಕಬಡ್ಡಿಗೆ ಆಡೋಕ್ಕೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇರ್ತದೆ ಮತ್ತು ಅವರಿಗೆ ರೂಮ್ಗಳ ವ್ಯವಸ್ಥೆ ಇರ್ತದೆ. ನಾವೆಲ್ಲರೂ ತೀರ್ಮಾನ ಮಾಡಿ ತಾಲೂಕು ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೇವೆ. ಈ ಒಂದು ಪಂದ್ಯಾವಳಿ ಇನ್ನೂ ಹೆಚ್ಚಿನ ಒಂದು ಕಳೆ ಕಟ್ಟುವ ಒಂದು ಪಂದ್ಯಾವಳಿ ಆಗಿರುತ್ತದೆ. ಸಾಮಾನ್ಯವಾಗಿ ರಾಜಕಾರಣಿಗಳ ಹುಟ್ಟುಹಬ್ಬ ಬಂದರೆ ಸಾಕು, ಅವರ ಅಭಿಮಾನಿಗಳು, ಅವರ ಅಭಿಮಾನಿ ಬಳಗ ದೊಡ್ಡ ದೊಡ್ಡ ಕಟೌಟ್ ನಿರ್ಮಾಣ ಮಾಡಿ ಹಾರ ತುರಾಯಿಗಳನ್ನ ಹಾಕಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾರೆ. ಬೆಂಗಳೂರಿನ ಆನೇಕಲ್ಲು ವಿಧಾನಸಭಾ ಕ್ಷೇತ್ರದ ಬಿ ಶಿವಣ್ಣ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿ ಬಳಗ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹೌದು, ಫೆಬ್ರವರಿ 7ರಂದು ಬಿ ಶಿವಣ್ಣ ಅವರ ಹುಟ್ಟುಹಬ್ಬ ಇದ್ದು, ಈ ಹಿನ್ನೆಲೆಯಲ್ಲಿ ಬಿ ಶಿವಣ್ಣ ಅವರ ಅಭಿಮಾನಿ ಬಳಗ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಬಿ ಶಿವಣ್ಣ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡ ಬಿ ಶಿವಣ್ಣ ಅವರ ಅಭಿಮಾನಿ ಬಳಗ ಇಂದು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರಣೆಯನ್ನ ನೀಡಿದೆ. ಇನ್ನು ಅವರ ಅಭಿಮಾನಿ ಬಳಗದ ಯಲ್ಲಪ್ಪ, ಹರೀಶ್, ಸದ್ದಾಂ, ಕೃಷ್ಣಮೂರ್ತಿ ಸೇರಿದಂತೆ ಆನೇಕಲ್ಲು ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಪದ್ಮನಾಭ ಅವರ ನೇತೃತ್ವದಲ್ಲಿ ಈ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ. 31, 1 ಮತ್ತು 1, 2 ಮತ್ತು 2, 2 ಈ 3 ದಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಶಿವಣ್ಣ ಅಭಿಮಾನಿಗಳ ಬಳಗದಿಂದ ಎಲ್ಲ ನಾಯಕರು ಸೇರಿ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಹುಟ್ಟುಹಬ್ಬದ ಪ್ರಯುಕ್ತ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ಈ ಕರ್ನಾಟಕದಾದ್ಯಂತ ಪ್ರೋ ಕಬಡ್ಡಿ ಮತ್ತು ಸ್ಟೇಟ್ ಲೆವೆಲ್ಲು ಎಲ್ಲಿ ಆಡಿರುವಂಥ ಒಳ್ಳೆ ಕ್ರೀಡಾಪಟುಗಳು ಬಂದು ಈ ಪಂದ್ಯಾವಳಿಗಳಲ್ಲಿ ಭಾಗವಹಿಸುತ್ತಾರೆ. ಆದ್ದರಿಂದ ಆನೇಕಲ್ ತಾಲೂಕು ಲೆವೆಲಲ್ಲೂ ಇದೆ ಮತ್ತು ಸ್ಟೇಟ್ ಲೆವೆಲ್ಲೂ ಇದೆ. ಈ 2 ಪಂದ್ಯಾವಳಿಗಳನ್ನು ಆಡಲು ಕಬಡ್ಡಿಪಟುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲ ಕ್ರೀಡಾಪಟುಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಎಲ್ಲ ನಾಯಕರುಗಳು ಒಳಗೊಂಡಂತೆ ಮತ್ತು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಕಾರ್ಯಕರ್ತರು ಮತ್ತು ಮುಂಚೂಣಿಯಲ್ಲಿರುವಂಥ ಎಲ್ಲ ನಾಯಕರುಗಳು ಸೇರಿ ಈಗೇನು ಪ್ರತಿ ವರ್ಷ ಇದು 4ನೇ ವರ್ಷ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆನೇಕಲ್ ಪಟ್ಟಣದಲ್ಲಿ ಕಬಡ್ಡಿ ಒಂದು ಟೂರ್ನಿಮೆಂಟ್ ಮಾಡ್ತಾಯಿದ್ದಾರೆ. ಇದು ನಮ್ಮ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ. ಏಕೆಂದರೆ ಪ್ರತಿ ವರ್ಷ ನಮ್ಮ ಶಾಸಕರ ಹಬ್ಬದ ದಿನದಂದು ನಮ್ಮ ಯಲ್ಲಪ್ಪ ಅವರ ಅಧ್ಯಕ್ಷತೆ, ಅದು ನಿಜ ಹೇಳಬೇಕಂದ್ರೆ ನಾವೆಲ್ಲ ಸೇರಿ ಏನೇ ಒಂದು ಕಬಡ್ಡಿ ಟೂರ್ನಿಮೆಂಟು ನಾವೆಲ್ಲ ಸೇರಿ ಒಟ್ಟಿಗೆ ಮಾಡಿದ್ರು ಈ ನೇತೃತ್ವ ಮಾತ್ರ ನಮ್ಮ ಯಲ್ಲಪ್ಪ ಅವ್ರದ್ದು. ಯಾಕೆಂದರೆ ಅವರು ಈಗಾಗಲೇ ನನಗೆ ಗೊತ್ತಿರೋ ಹಾಗೆ ಒಂದು 25-30 ವರ್ಷಗಳಿಂದ ಸ್ನೇಹಿತರು. ಅವರು ಸಹ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿದ್ದರು ಮೊದಲಿಂದ. ಅವರು ಅದರ ಮೇಲಿರುವಂಥ ಪ್ರೀತಿಯಿಂದ ಅವರು ಸಹ ಈ ಕಬಡ್ಡಿ ಟೂರ್ನಿಮೆಂಟ್ನ ಮಾಡ್ತಾ ಬಂದಿರ್ತಾರೆ. ಮತ್ತು ಆನೇಕಲ್ ಪಟ್ಟಣದಲ್ಲಿ ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಹೆಬ್ಬಗೋಡಿ ಆಗ್ಬೋದು ಮತ್ತು ಚಂದಾಪುರ ಆಗ್ಬೋದು, ಸರ್ಜಾಪುರ ಆಗ್ಬೋದು ಒಳ್ಳೊಳ್ಳೆ ಗ್ರೌಂಡ್ ಇದೆ. ಆದರೂ ಸಹ ನಮ್ಮೆಲ್ಲ ಸ್ನೇಹಿತರು ಸೇರಿ ಆನೇಕಲ್ ಪಟ್ಟಣದಲ್ಲೇ ಈ ಟೂರ್ನಿಮೆಂಟ್ ಮಾಡಬೇಕು ಅಂತ ಏನು ಇವರು ಇಚ್ಛಿಸಿದ್ದಾರೆ, ಇದು ಒಂದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಪೂರ್ಣವಾಗಿ ನಮ್ಮ ಪುರಸಭೆಯಿಂದ ಆಗ್ಬೋದು ಮತ್ತು ನಮ್ಮ ಆನೇಕಲ್ ಪಟ್ಟಣದಿಂದ ಆಗ್ಬೋದು ಅದಕ್ಕೆ ಕ್ಲೀನಿಂಗ್ ವ್ಯವಸ್ಥೆ ಆಗ್ಬೋದು ಮತ್ತು ಏನೇನು ಬೇಕೋ ಅದೇನು ಮಾಡ್ತಾ ಬಂದಿರ್ತೀವಿ ನಾವು. ಇದು ಸಹ ಮುಂದಿನ ದಿನಗಳಲ್ಲಿ ಇದು ಮುಂದುವರಿಸ್ತಾ ಹೋಗ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈಗಾಗಲೇ ಎಲ್ಲ ನಾನು ಕಂಡಂತೆ ಹಲವಾರು ಮಕ್ಕಳು ಈ ಮೊಬೈಲ್ ಎಂಬ ಒಂದು ಗೀಳಿನಿಂದ ಎಲ್ಲ ಕಬಡ್ಡಿ ಆಗ್ಬೋದು ಮತ್ತು ಕ್ರಿಕೆಟ್ ಆಗ್ಬೋದು ಮತ್ತು ಎಲ್ಲ ಆಟಗಳನ್ನು ಮರೆತು ಬರೀ ಮೊಬೈಲ್ ಇದರಲ್ಲೇ ಲೋಕದಲ್ಲೇ ಮುಳುಗುವಂಥ ದಿನಗಳಲ್ಲಿ ಈ ಟೂರ್ನಿಮೆಂಟ್ ಮಾಡಿ ಮತ್ತೆ ಈ ಆಟಕ್ಕೆ ಉತ್ತೇಜನ ನೀಡೋ ಒಂದು ದೃಷ್ಟಿಯಿಂದ ನಮ್ಮ ಯಲ್ಲಪ್ಪ ಅವರು ಇದನ್ನೆಲ್ಲ ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಮೊದಲಿಗೆ ನಮ್ಮ ಶಾಸಕರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟ. ಆನೇಕಲ್ ಪಟ್ಟಣದಲ್ಲಿ ಈಗೇನು ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಿಮೆಂಟು ಏನಂದರೆ ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಕಾಲ್ ಮಾಡ್ತಾಯಿದ್ರು, ನಿಮ್ಮ ಆನೇಕಲ್ಗೆ ಬರ್ತಾಯಿದ್ದೀವಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಹಾಗೆ ಅದೇ ರೀತಿ ಬರೀ ರಾಜ್ಯ ಮಟ್ಟದ ಟೂರ್ನಿಮೆಂಟ್ ಮಾಡಿಕೊಂಡ್ರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಂಥ ಕಬಡ್ಡಿ ಪ್ಲೇಯರ್ಸ್ಗೆ
ನಾವು ಉತ್ತೇಜನ ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಾಲೂಕು ಮಟ್ಟದ ಕಬಡ್ಡಿ ಸಹ ಮಾಡ್ತಾಯಿದ್ದಾರೆ. ಆ ರೀತಿ ಎಲ್ಲ ಆಟಗಾರರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ನಮ್ಮ ಯಲ್ಲಪ್ಪ ಅವರು ಇದನ್ನು ಮುಂದುವರಿಸ್ಕೊಂಡು ಬಂದಿರೋದು ಸಂತೋಷದ ವಿಚಾರ. ಇದು ನಿಲ್ಲದೆ ಪ್ರತಿ ವರ್ಷವೂ ಹೀಗೆ ನಡೆಯಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಂದಿನ ಆಧುನಿಕ ಬದುಕಿನಲ್ಲಿ ಜನರು ಕ್ರೀಡೆಯಿಂದ ದೂರ ಆಗ್ತಾ ಇದ್ದಾರೆ. ಒತ್ತಡದ ಬದುಕು, ಜಂಜಾಟದ ಬದುಕಿನಲ್ಲಿ ಕ್ರೀಡೆಯಿಂದ ಜನರು ದೂರ ಆಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಕಬಡ್ಡಿಗೆ ಇರುವಂತಹ ಆಸಕ್ತಿ, ಹಾಗೆ ಜನರಲ್ಲಿ ಆತ್ಮಸ್ಥೈರ್ಯ ಸೇರಿದಂತೆ ಆರೋಗ್ಯಕರವಾದಂತಹ ಬದುಕು ನಿರ್ವಹಣೆ ಮಾಡಲು ಕ್ರೀಡೆ ಅತಿ ಮುಖ್ಯ. ಈಗ ನಾನು ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಒಂದು ಕಬಡ್ಡಿ ಟೂರ್ನಮೆಂಟ್ ಇರ್ಬೋದು ಅಥವಾ ಒಂದು ಕಬಡ್ಡಿ ಪಂದ್ಯಾವಳಿಗಳಿರ್ಬೋದು, ಬಹಳ ಜವಾಬ್ದಾರಿಯಿಂದ ಇದೊಂದು ಆಯೋಜನೆಯನ್ನು ಮಾಡಬೇಕಾಗ್ತದೆ. ಅದರ ಜವಾಬ್ದಾರಿನ ಹೊತ್ಕೊಂಡಿರ್ತಕ್ಕಂಥ ಆಯೋಜಕರಿಗೆ ಮೊದಲನೇ ಬಾರಿಗೆ ಧನ್ಯವಾದಗಳು ತಿಳಿಸ್ಬೇಕು. ನೆಕ್ಸ್ಟ್ ಅಭಿಮಾನಿ ಬಳಗದವರು ಇದನ್ನು ಮಾಡ್ತಾರೆ. ಉದ್ದೇಶ ಏನಪ್ಪ ಅಂದರೆ ಬಿ ಶಿವಣ್ಣನವರು ಹುಟ್ಟುಹಬ್ಬದ ಅಂಗವಾಗಿ ಬೇರೆ ಎಲ್ಲ ಆರೋಗ್ಯ ಶಿಬಿರಗಳು ಆ ಥರ ಈ ಥರದ್ದೆಲ್ಲ ಮಾಡ್ತಾಯಿದ್ದಾರೆ. ಮನೋರಂಜನೆ ಕಾರ್ಯಕ್ರಮ ಅಂಥೇಳಿ ಮತ್ತು ನಮ್ಮ ಆಟದ ಒಂದು ಭಾರತ ದೇಶದ ಒಂದು ಬೆನ್ನೆಲುಬಿನ ಆಟ ಇದು. ಅಂಥ ಒಂದು ಆಟವನ್ನು ನಾವು ಅಭಿಮಾನಿಗಳ ಬಳಗದ ವತಿಯಿಂದ ಪ್ರತಿ ವರ್ಷವೂ ಮಾಡ್ದಂಗೆ ಈ ವರ್ಷ ಕೂಡ ಆಯೋಜನೆ ಮಾಡಿದ್ದೀವಿ. ಅವರಿಗೆ, ಶಿವಣ್ಣವರಿಗೆ ಮತ್ತು ನಮ್ಮ ಬಳಗದ ವತಿಯಿಂದ ಮತ್ತು ಆನೇಕಲ್ ಜನತೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಮುಂಗಡವಾಗಿ ತಿಳಿಸ್ತಾ ಇದ್ದೀವಿ. ಮತ್ತು ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಮುಂದೆ ಅವರು ಮಂತ್ರಿಗಳಾಗಿ, ಸಚಿವರಾಗಿ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಬಳಗಕ್ಕೆ ಮತ್ತು ಈ ಒಂದು ಆಟಗಳನ್ನು ಆಡಿಸೋದಕ್ಕೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಡೋದಕ್ಕೆ ಭಗವಂತ ಅವ್ರಿಗೆ ಶಕ್ತಿಯನ್ನು ಕೊಡಲಿ. ಮತ್ತು ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿರೋ ಸುಮಾರು 4-5 ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವರು. ಮತ್ತು ಈ ನಮ್ಮ ಏನು ಇದಕ್ಕೆ ಭಾಳ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಂಥ 4 ಜನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಹರೀಶ್ ಅಣ್ಣವರು ಮತ್ತು ಮೋಹನ್, ಲಿಂಗಣ್ಣವರು ಮತ್ತು ರಘುಪತಿ ರೆಡ್ಡಿಯವರು, ಆಗ ನಮ್ಮ ಟೌನ್ನ ವಿಶೇಷವಾಗಿ ನಮ್ಮ ಟೌನ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಪದ್ದಿ ಸಾಹೇಬರು ನಮಗೆ ಎಲ್ಲ ವಿಚಾರದಲ್ಲಿ, ಇದು ಎಂದೇ ಕಾಂಗ್ರೆಸ್ ಅಂತಲೇ ಇರಲಿ ಅಥವಾ ಸಾರ್ವಜನಿಕ ವಿಚಾರಗಳಿರಲಿ, ಈ ಥರ ವಿಚಾರಗಳು ಬಂದಾಗ ಮುಂದೆ ಬಂದು ನಿಂತ್ಕೊಂಡು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬರೀ ಸಹಕಾರದ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರ್ತಾರೆ. ಅದನ್ನು ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ. ಜಯಶೀಲರಾಗಿರ್ತಕ್ಕಂಥ ವ್ಯಕ್ತಿಗೆ ಮೊದಲನೇ ಬಹುಮಾನ, 2ನೇ ಬಹುಮಾನ, ತೃತೀಯ ಬಹುಮಾನ 3 ಇಟ್ಟಿದ್ದೀವಿ. ಅದೇ ರೀತಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಗಳನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿನೂ ಏನು ಪ್ರೋ ಕಬಡ್ಡಿ ಆಟಗಾರರು ಬಂದು ಭಾಗವಹಿಸಿ ಯಶಸ್ವಿಯಾಗಿ ನಡೀತಾ ಬಂದಿದೆ ಈ ಕಬಡ್ಡಿ ಟೂರ್ನಮೆಂಟು. ಅದೇ ರೀತಿ ಈ ಬಾರಿನೂ ಏನು ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ನಮ್ಮ ಪದ್ಮನಾಭರು, ನಮ್ಮ ಸ್ನೇಹಿತರು, ನಮ್ಮ ಸಹೋದರರಾದಂಥ ರಮೇಶ್ ಇರ್ಬೋದು, ಮತ್ತು ಮದ್ದೂರಪ್ಪನ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾದಂಥ ಹರೀಶ್ ಗೌಡರು, ಮತ್ತು ರಘುಪತಿ ರೆಡ್ಡಿಯವರು, ಮೋಹನ್ ಬಾಬು, ಲಿಂಗಣ್ಣವರು, ಅವರೂ ಎಲ್ಲರೂ ಬಂದು ಭಾಗವಹಿಸಿ, ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ಮತ್ತು ನಮ್ಮ DCM ಆದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು, ಮತ್ತು ನಮ್ಮ ಮಾಜಿ ಲೋಕಸಭೆ ಸದಸ್ಯರಾದಂಥ DK ಸುರೇಶ್ ಅಣ್ಣವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ತಾಲೂಕಿನಂಥ ಎಲ್ಲ ಜನಗಳು ಮತ್ತು ಏನು ಕಬಡ್ಡಿ ಅಭಿಮಾನಿಗಳು ಬಂದು ಹೆಚ್ಚಾಗಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಏನು ಕಬಡ್ಡಿಗೆ ಆಡೋಕ್ಕೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇರ್ತದೆ, ಮತ್ತು ಅವರಿಗೆ ರೂಮ್ಗಳ ವ್ಯವಸ್ಥೆ ಇರ್ತದೆ. ಅದೆಲ್ಲನೂ ನಮ್ಮ ಉಸ್ತುವಾರಿಗಳಾದಂಥ ಯಲ್ಲಪ್ಪನವರು ಮತ್ತು ಮನೋವರು ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ಏನೇನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಏನು ಈ ಬಾರಿ ಭಾಳ ಹೆಚ್ಚಾಗಿ ಹೋದ ವರ್ಷ ಸಲಕ್ಕಿಂತ ಇನ್ನೂ ಹೆಚ್ಚಾಗಿ ಜನಗಳು ಪಬ್ಲಿಕ್ ಇಲ್ಲ ಅಂದರೆ ಯಾವ ಕಾರ್ಯಕ್ರಮನೂ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಏನೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅದಕ್ಕೆ ಮುಖ್ಯ ಆಗಿರತಕ್ಕಂಥವರು ಜನಗಳು. ಆ ಜನಗಳು ಬಂದು ಅದರಲ್ಲಿ ಭಾಗವಹಿಸ್ಬೇಕಂತ ತಮ್ಮ ಮುಖೇನ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆನೇಕಲ್ನಲ್ಲಿ ಕಬಡ್ಡಿ ಹಬ್ಬವನ್ನು ಆಯೋಜಿಸಲಾಗಿದ್ದೇವೆ. ಇದು ಈ ಬಾರಿ ತಾಲೂಕಿನಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕಬಡ್ಡಿ ಆಡುವಂತಹ ಪ್ಲೇಯರ್ಗಳಿಗೆ ನಾವು ಪ್ರತ್ಯೇಕವಾಗಿ ಅವರಿಗೆ ಆಟವನ್ನು ನಿರ್ಮಿಸಿದ್ದೇವೆ. ಹಾಗೂ ಈ ಬಾರಿ
ರಾಷ್ಟ್ರ ಮಟ್ಟದಲ್ಲಿ ಆಡಿದಂತಹ ಪ್ಲೇಯರ್ಸ್ಗಳು ಈ ಬಾರಿ 12ಕ್ಕೂ ಹೆಚ್ಚು ತಂಡಗಳು ಇವತ್ತು ಆನೇಕಲ್ ಟೂರ್ನಿಮೆಂಟಲ್ಲಿ ಭಾಗವಹಿಸಲಿದ್ದಾರೆ. ಆದ್ದರಿಂದ ಆನೇಕಲ್ನ ಎಲ್ಲ ಆಟವನ್ನು ಎಲ್ಲ ಒಂದು ಯುವಕರು ಹಾಗೂ ಎಲ್ಲ ಮಹಿಳೆಯರು ಮತ್ತು ಎಲ್ಲ ನಮ್ಮ ಆನೇಕಲ್ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಪದ್ಯಣ್ಣವರು ಮತ್ತು ನಮ್ಮ ಸದ್ದಾಮಣ್ಣವರು ಮತ್ತು ಈ ಕಾರ್ಯಕ್ರಮದ ಪ್ರಮುಖವಾಗಿ ನಮಗೆ ಮಾಡಲೇಬೇಕಂತ ಹೇಳ್ತಕ್ಕಂಥ ನಮ್ಮ ಉಸ್ಕೂರು ಮಧುರಪ್ಪನವರು SST ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ BP ರಮೇಶಣ್ಣವರು, ಇವರು ನಾವೆಲ್ಲ ಅಭಿಮಾನಿಗಳು ಕೃಷ್ಣಮೂರ್ತಿ ಚಂದಾಪುರ ಅವರು ಮತ್ತು ನಮ್ಮ ಮನೋವರು ನಾವೆಲ್ಲ ಸೇರಿ 5 ವರ್ಷದಿಂದ ಇದನ್ನು ಸತತವಾಗಿ ನಡ್ಸ್ಕೊಂಡು ಬಂದಿರ್ತೀವಿ. ಅದರಲ್ಲಿ ನಾವು ಯಾವಾಗಲೂ ಹೋಗಿ ನಮ್ಮ ಹಿರಿಯರು ಇವ್ರನ್ನೆಲ್ಲ ನಾವು ಕೇಳಿದಾಗ ನಾವು ಈ ಥರ ಮಾಡಬೇಕು, ನೀವು ಸಹಕಾರ ಮಾಡಬೇಕು ಸ್ವಾಮಿ, ಜೊತೆಲಿರ್ಬೇಕಂದಾಗ ನಾವು ಇರ್ತೀವಿ, ನೀವು ಯಾವುದೇ ಕಾರಣಕ್ಕೂ ಈ ಪಂದ್ಯಾವಳಿಗಳನ್ನ ನಿಲ್ಲಿಸೋದು ಬೇಡ, ಕಂಟಿನ್ಯೂ ಮಾಡೋಣ, ಯಾವುದೇ ಒಂದು ತೊಂದರೆ ಆದರೂ ನಾವು ಇರ್ತೀವಿ ಅಂತೇಳಿ ನಮ್ಮ ಬೆನ್ನೆಲುಬು ನಿಂತ್ಕೊಂಡಿದ್ದಾರೆ. ಮೊದಲ ಬಾರಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಗಳಿಗೆ ಬಹುಮಾನವನ್ನು ನಮ್ಮ ಸದ್ದಾಮಣ್ಣವರು ಪ್ರತಿ ವರ್ಷ ನೀಡ್ತಾ ಬಂದಿದ್ದಾರೆ. ಅದರಲ್ಲಿ ತಾಲೂಕು ಮಟ್ಟದ ಬಹುಮಾನವನ್ನು ನಮ್ಮ ಪದ್ಯಣ್ಣವರು ಕೂಡ ಅವರು ನೀಡ್ತಾ ಬರ್ತಾ ಇರ್ತಾರೆ. ಯಾಕಂದರೆ ನಾವು ಸಾರ್ವಜನಿಕವಾಗಿ ಹೇಳ್ಕೋಬೇಕು ಅದನ್ನು. ಅವ್ರು ಅಷ್ಟು ಪ್ರೋತ್ಸಾಹ ಮಾಡಿದಾಗ ನಾವು ಅವ್ರನ್ನ ಈ ಸಂದರ್ಭದಲ್ಲಿ ನೆನೀತಕ್ಕಂಥ ಕೆಲಸ ಮಾಡಬೇಕು. ಹಾಗಾಗಿ ಈ ವರ್ಷ ನಾವು 31 ಫೆಬ್ರವರಿ 1 ಶಿವಣ್ಣವ್ರ ಬರ್ತ್ಡೇ, 2ನೇ ತಾರೀಕು ಫೈನಲ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಸಕರು ಯಾವಾಗ ಹೇಳೋರು, ರಾಜ್ಯ ಮಟ್ಟದಲ್ಲಿ ಯಾರು ಆಡ್ತಾರೆ ಬಹುಮಾನ ಅವ್ರು ಎತ್ಕೊಂಡಿದ್ರೆ ಪ್ರಯೋಜನ ಇಲ್ಲಪ್ಪ, ನಮ್ಮ ತಾಲೂಕರಿಗೆ ಏನಾದರೂ ಮಾಡಬೇಕು, ನಮ್ಮ ಹುಟ್ಟದ ಹಬ್ಬದಲ್ಲಿ ಬೇರೆಯವ್ರಿಗೆ ಮಾಡಿದ್ರೆ ಅಂತ ಹೇಳಿದಾಗ ನಾವೆಲ್ಲರೂ ತೀರ್ಮಾನ ಮಾಡಿ ತಾಲೂಕು ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೇವೆ. ಹೋದ ಸರಿ ಏನಾಯಿತು, ಮ್ಯಾಟ್ ಆಡೋದಕ್ಕೆ ಸುಮಾರು ನಮ್ಮ ತಾಲೂಕಲ್ಲಿ ಶೂಗಳು ಹಾಕ್ಕೊಂಬರ್ದಿರೋ 4-5 ಟೀಮು ವಾಪಸ್ ಹೋಯ್ತು. ಈ ವಾಹಿನಿ ಮುಖಾಂತರ ನೀವು ದಯವಿಟ್ಟು ಈಗಾಗಲೇ ಇನ್ನೂ 10-11 ದಿವಸ ಟೈಮ್ ಇದೆ, ನೀವು ತಾಲೂಕು ಮಟ್ಟದಲ್ಲಿ ಯಾರಾದರೂ ಇದ್ದರೆ ನೀವು ಶೂ ಮತ್ತು ಯೂನಿಫಾರ್ಮ್ ಕಡ್ಡಾಯ ಇರ್ತೈತೆ. ಹಾಗಾಗಿ ಈಗ ರಾಜ್ಯ ಮಟ್ಟದ ಪಂದ್ಯಾವಳಿಗಳು ಒಂದು 40 ಟೀಮ್ ಬರೋದ್ರಿಂದ ಅವ್ರಿಗೆ ನಾವು ರೂಮ್ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಅವ್ರಿಗೆ ಉಳ್ಕೊಳ್ಳಿಕ್ಕೆ ಏನೇನು ಬೇಕೋ ಅದೆಲ್ಲ ಅರೇಂಜ್ಮೆಂಟ್ ನಾವು ಅಭಿಮಾನಿ ಬಳಗದ ವತಿಯಿಂದ ಮಾಡಿದ್ದೀವಿ. ತಾಲೂಕು ಮಟ್ಟದವರು ಕೂಡ ಅವ್ರೇನೇ ಸಹಕಾರ ನಮ್ಮನ್ನು ಫೋನ್ ಮುಖಾಂತರ ನಮ್ಮ ನಂಬರ್ ಯಾವತ್ತೂ ಇರ್ತೈತೆ, ಇದರಲ್ಲಿ ನೀವು ಏನೇ ಸಹಕಾರ ಕೇಳಿದ್ರು ನಾವು ಮಾಡೋಕ್ಕೆ ರೆಡಿ ಇರ್ತೀವಿ. ಹಾಗಾಗಿ ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ 4 ಜನ ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತು ನಮ್ಮ KC ರಾಮಚಂದ್ರಣ್ಣವರು, ಹಳೆ ಆಟಗಾರರವರು, ಕಬಡ್ಡಿ ಆಟಗಾರರು ಎಲ್ಲರೂ ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ತಾಲೂಕಿನ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ನಡೆಸ್ಕೊಡ್ಬೇಕು. ಪ್ರತ್ಯೇಕವಾಗಿ ಗ್ಯಾಲರಿ ಇರುತ್ತೆ ಕೂತ್ಕೊಳ್ಳೋಕ್ಕೆ, ಮಹಿಳೆಯರಿಗೆ ಸಪ್ರೇಟ್ ಇರುತ್ತೆ, ಪುರುಷರಿಗೆ ಸಪ್ರೇಟ್ ಇರುತ್ತೆ. ಮಕ್ಕಳಿಗೆ ಮುಂದೆಗಡೆ ಚಿಕ್ಕದಾಗಿ ಒಂದು ಚೇರ್ನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಬರೋರಿಗೆ ಉಳ್ಕೊಳ್ಳೋಂಥ ಹೊರಗಡೆಯಿಂದ ಬಂದರೆ ಯಾರಾದರೂ ಪ್ಲೇಯರ್ಸು ಅಥವಾ ಗೆಸ್ಟ್ ಸ್ಟಾರ್ಸು ಬಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೂ ಉಳ್ಕೊಳಕ್ಕೆ ನಾವು ಜಾಗವನ್ನು ರೆಡಿ ಮಾಡಿದ್ದೀವಿ. ಮತ್ತು ತಾಲೂಕು ಯಾವಾಗ ಆಡಿಸ್ತೀರಿ ಟೈಮಿಂಗ್ಸು? ತಾಲೂಕದು ನೀವು 9 ಗಂಟೆ, ನಿಮ್ಮದು 7:30 ಸ್ಟಾರ್ಟ್ ಆಗುತ್ತೆ ತಾಲೂಕು ಮಟ್ಟದ್ದು. ಯಾಕಂತ ಹೇಳಿದ್ರೆ ಈ ಸರಿ ಹೋದ ಸಾರಿಗಿಂತ ಈಗ ಪ್ರೋ ಕಬಡ್ಡಿನಲ್ಲಿ ಭಾಗವಹಿಸಿರ್ತಕ್ಕಂಥ ಆಟಗಾರರು ತುಂಬ ಜನ ಬರೋದ್ರಿಂದ ನಾವು ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತೆ 8 ಗಂಟೆಗೆ. ಅದರಿಂದ ನೀವು 7:30 ಬಂದರೆ ತಾಲೂಕು ಮಟ್ಟದ ಆಟಗಾರರಿಗೆ ನಾವು ಪ್ರೋತ್ಸಾಹವನ್ನು ನೀಡ್ತೀವಿ. ಬೆಳಗ್ಗೆನೂ ಕೂಡ ನೀವು ನಿಮ್ಮ ಟೈಮಿಂಗ್ಸ್ ಹೇಳಿದ್ರೆ ನಮಗೆ ಬೆಳಗ್ಗೆ ಆಡೋಂಗಿದ್ರೆ 7 ಗಂಟೆಯಿಂದ 9 ಗಂಟೆ ಒಳಗೆ ಆಡಿಸ್ತೀವಿ. ಈ ಬಾರಿಯೂ ಸಹ ಜಿಲ್ಲಾ ತಂಡಗಳನ್ನು ಕರೆತರಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಬೆಂಗಳೂರಿಗೆ ಸೀಮಿತವಾಗಿಲ್ಲ, ಅದರಲ್ಲೂ ಈ ಆನೇಕಲ್ ತಾಲೂಕು ಮಟ್ಟದ ಪಂದ್ಯಾವಳಿಯನ್ನು ಸಹ ಆಯೋಜನೆ ಮಾಡಿದ್ದೀವಿ. ಯಾಕಂದರೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬರತಕ್ಕಂಥ ಬೆಂಗಳೂರು ತಂಡಗಳೇ ಪ್ರಶಸ್ತಿಯನ್ನು ಗೆದ್ಕೊತವೆ. ತಾಲೂಕು ಮಟ್ಟದ ಜನತೆ, ತಾಲೂಕಿನಲ್ಲಿ ಇರತಕ್ಕಂಥ ಕ್ರೀಡಾಪಟುಗಳಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಿಂದಿನ ಬಾರಿಯೂ ಸಹ ಇದೇ ಥರ ಅವಕಾಶ ಮಾಡಿಕೊಟ್ಟಿದ್ದರು. ಹಿಂದಿನ ಬಾರಿ ಹಲವು ತಂಡಗಳು ಆಗಮಿಸಿಲ್ಲ. ಈ ಬಾರಿ ನನ್ನ ಪ್ರಕಾರ ಒಂದು ಹೆಚ್ಚಿನ ಒಂದು 50 ತಂಡಗಳು ಭಾಗವಹಿಸಲಿ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ. ಈ ಬಾರಿ ಸಹ ಕುಳಿತುಕೊಳ್ಳೋದಕ್ಕೆ ಗ್ಯಾಲರಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಬರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಪ್ರತಿದಿನ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವ್ರಿಗೆ ಮಲಗೋದಕ್ಕೆ ಕೋಣೆಗಳಾಗಲಿ, ಅವರು ಉಳ್ಕೊಳ್ಳೋದಕ್ಕೆ ಸ್ನಾನ ಎಲ್ಲ ವ್ಯವಸ್ಥೆಗಳನ್ನು ಈ ಬಾರಿ ಮಾಡ್ಕೊಂಡಿದ್ದೀವಿ ಅಂತ. ಮತ್ತು ಈ ಒಂದು ಶಿವಣ್ಣ ಅಭಿಮಾನಿ ಬಳಗದ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಸಂಸ್ಥೆಯ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅದರ ವಿಶೇಷವಾಗಿ ಭಾರತ ಕಂಡ, ನಮ್ಮ ದೇಶ ಕಂಡ ಅದ್ಭುತ ಕಬಡ್ಡಿ ಆಟಗಾರ, ಅರ್ಜುನ ಪ್ರಶಸ್ತಿ ವಿಜೇತರು ಹಾಗೂ ಬೆಂಗಲ್ ವಾರಿಯರ್ಸ್ನ ಮುಖ್ಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸತಕ್ಕಂಥ BC ರಮೇಶ್ ಸರ್ ಅವರು ಆಗಮಿಸಿದ್ದಾರೆ. ಹಾಗೂ BC ಸುರೇಶ್ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ BC ಸುರೇಶ್ ಅವರು ಈ ಒಂದು ಪಂದ್ಯಾವಳಿಗೆ ವಿಶೇಷವಾಗಿ ಆಗಮಿಸಲಿದ್ದಾರೆ. ಹಾಗಾಗಿ ಈ ಒಂದು ಪಂದ್ಯಾವಳಿ ಇನ್ನೂ ಹೆಚ್ಚಿನ ಒಂದು ಕಳೆ ಕಟ್ಟುವ ಒಂದು ಪಂದ್ಯಾವಳಿ ಆಗಿರುತ್ತದೆ. ಕಬಡ್ಡಿ ಪಂದ್ಯಾವಳಿಗೆ ಸೂಕ್ತವಾದಂತಹ ಜಾಗ ಇದ್ದರೂ ಕೂಡ ಆನೇಕಲ್ ನಗರದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಬೇಕು ಎನ್ನುವುದು B. ಶಿವನ್ ಅವರ ಒತ್ತಾಸೆ.
ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿ ಬಳಗವೂ ಕೂಡ ಆನೇಕಲ್ಲು ನಗರದಲ್ಲಿಯೇ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.